ಸ್ನೇಹಿತರೆ, ನಾವಿವತ್ತು ನಮ್ಮ ಫ್ಯಾಮಿಲಿ ಸಮೇತವಾಗಿ ಸೊಲ್ಲಾಪುರದ ಸಿದ್ದರಾಮೇಶ್ವರರ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಯಾಕಂತಂದರೆ ದೇವಸ್ಥಾನದ ಸುತ್ತಲೂ ಕೆರೆ ಇದೆ. ಆ ಕೆರೆಯ ಮಧ್ಯಭಾಗದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ದೇವಸ್ಥಾನದ ಸುತ್ತಲೂ ಕೂಡ ನೀರಿರೋದ್ರಿಂದ ತುಂಬಾ ದೇವಸ್ಥಾನದ ಒಳಗಡೆ ತಂಪಾದ ವಾತಾವರಣ ಇದೆ, ಗಾರ್ಡನ್ ಇದೆ. ಎಲ್ಲವೂ ಕೂಡ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂತಹ ವಾತಾವರಣ ಅಲ್ಲಿದೆ. ದೇವರ ದರ್ಶನವನ್ನು ಪಡೆದ್ವಿ, ಜೊತೆಗೆ ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ವಿ. ಇನ್ನು ಈ ದೇವಸ್ಥಾನದ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ನನಗೆ ತಿಳಿದಿರೋ ಪ್ರಕಾರ ನಿಮಗೆ ಸ್ವಲ್ಪ ಮಾಹಿತಿಯನ್ನು ನಾನು ಇವತ್ತು ವಿಡಿಯೋದಲ್ಲಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ಮಹಾರಾಷ್ಟ್ರದ ದಕ್ಷಿಣ ಭಾಗದಲ್ಲಿರುವಂತಹ ಸೊಲ್ಲಾಪುರ ನಗರ ಇದು ಈಗ ಆಧ್ಯಾತ್ಮದ ನೆಲೆವೀಡಾಗಿದೆ. ಇಲ್ಲಿನ ಕೆರೆಯ ಮಧ್ಯಭಾಗದಲ್ಲಿ ಕಂಗೊಳಿಸ್ತಾ ಇರುವಂಥ ಶ್ರೀ ಸಿದ್ದರಾಮೇಶ್ವರರ ದೇವಸ್ಥಾನ ಲಕ್ಷಾಂತರ ಭಕ್ತರ ಶ್ರದ್ಧಾ ಕೇಂದ್ರವಾಗಿದೆ. ಹೌದು, 12ನೇ ಶತಮಾನದ ಮಹಾನ್ ಶಿವಶರಣರು ಕರ್ಮಯೋಗಿ ಸಿದ್ದರಾಮೇಶ್ವರರು ನಿರ್ಮಿಸಿದಂತಹ ಈ ಕ್ಷೇತ್ರ ಭಕ್ತಿ ಮತ್ತು ಜನಸೇವೆಯ ಸಂಗಮವಾಗಿದೆ. ಇನ್ನು ಶ್ರೀ ಸಿದ್ದರಾಮೇಶ್ವರರು 12ನೇ ಶತಮಾನದ ವಚನ ಚಳುವಳಿಯ ಪ್ರಮುಖ ಶರಣರು, ಜೊತೆಗೆ ಕ್ರಾಂತಿಕಾರಿ ಪುರುಷರು ಕೂಡ ಹೌದು. ಸೊಲ್ಲಾಪುರದ ಕರಜಗಿ ಎಂಬ ಹಳ್ಳಿಯಲ್ಲಿ ಮುದ್ದಗೌಡ ಮತ್ತು ಸುಗ್ಗವ್ವ ದಂಪತಿಗಳಿಗೆ ಮಗನಾಗಿ ಇವರು ಜನಿಸ್ತಾರೆ. ಇವರು ಕೇವಲ ಮಂತ್ರ ಜಪಕ್ಕೆ ಸೀಮಿತವಾಗಿದೆ, ಜನಸೇವೆಯೇ ಜನಾರ್ದನ ಸೇವೆ ಅಂತ ನಂಬಿದವರು. ಸೊಲ್ಲಾಪುರದಲ್ಲಿ ಹಸಿವನ್ನು ನೀಗಿಸಲು ಮತ್ತು ಬರಗಾಲ ತಡೆಯಲು ದೊಡ್ಡ ಕೆರೆಯನ್ನು ನಿರ್ಮಾಣ ಮಾಡ್ತಾರೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವಂಥ ಅಂಕಿತ ನಾಮದಲ್ಲಿ ಸಾವಿರಾರು ವಚನಗಳನ್ನು ರಚನೆ ಮಾಡಿದ್ದಾರೆ. ಇವರು ಬಸವಣ್ಣನವರ ಸಮಕಾಲೀನವರಾಗಿದ್ದು ಅನುಭವ ಮಂಟಪದ ಪ್ರಮುಖ ಸದಸ್ಯರು ಕೂಡ ಆಗಿದ್ದರು. ಇನ್ನು ಈ ದೇವಸ್ಥಾನ ಸುಮಾರು 800 ವರ್ಷಗಳಿಗಿಂತಲೂ ಹಳೆಯದಾದ ದೇವಸ್ಥಾನ ಅಂತ ಹೇಳ್ಬೋದು. ಸ್ವತಃ ಸಿದ್ದರಾಮೇಶ್ವರರೇ ಈ ಒಂದು ದೇವಸ್ಥಾನ ಮತ್ತು ಅದರ ಸುತ್ತಲಿನ ಕೆರೆಯನ್ನು ನಿರ್ಮಿಸಿದ್ದಾರೆ ಎನ್ನಲಾಗುತ್ತೆ. 12ನೇ ಶತಮಾನದ ಮಧ್ಯಭಾಗದಲ್ಲಿ ಅಂದರೆ ಸುಮಾರು ಕ್ರಿಸ್ತಶಕ 1150ರಿಂದ 1160ರ ಅವಧಿಯಲ್ಲಿ ಈ ಒಂದು ದೇವಸ್ಥಾನದ ನಿರ್ಮಾಣ ಆಗಿದೆ ಎನ್ನಲಾಗುತ್ತೆ. ದೇವಸ್ಥಾನವು ಕೆರೆಯ ಮಧ್ಯದಲ್ಲಿದ್ದು ನೀರಿನಿಂದ ಆವೃತವಾಗಿದೆ. ಇದು ಹೇಮಾದಪಂಥಿ ಶೈಲಿಯ ವಾಸ್ತುಶಿಲ್ಪದ ಪ್ರಭಾವವನ್ನು ಹೊಂದಿದೆ. ಕೋಟೆಯಂತಹ ಗೋಡೆಗಳು ದೇವಸ್ಥಾನಕ್ಕೆ ಭದ್ರತೆಯನ್ನು ನೀಡುತ್ತವೆ. ಇನ್ನು ಒಮ್ಮೆ ಸೊಲ್ಲಾಪುರದಲ್ಲಿ ಭೀಕರ ಬರಗಾಲ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮೇಶ್ವರರು ಜನರ ಸಂಕಷ್ಟವನ್ನು ನೋಡಿ ತುಂಬಾ ಮರಗ್ತಾರೆ. ಅವರು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಒಂದು ಬೃಹತ್ ಕೆರೆಯನ್ನು ನಿರ್ಮಾಣ ಮಾಡ್ತಾರೆ. ಈ ಕೆರೆಯ ಮಧ್ಯದಲ್ಲಿಯೇ ಶಿವನ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಕೆರೆಯ ನೀರು ಇವತ್ತಿಗೂ ಕೂಡ ಸೊಲ್ಲಾಪುರ ನಗರದ ಪವಿತ್ರ ತೀರ್ಥ ಅಂತಲೇ ಪರಿಗಣಿಸಲ್ಪಟ್ಟಿದೆ. ಇನ್ನು ದೇವಸ್ಥಾನದ ಒಳಭಾಗದಲ್ಲಿ ಸಿದ್ದರಾಮೇಶ್ವರರ ಪವಿತ್ರ ಗದ್ದಿಗೆ ಇದೆ. ಇಲ್ಲಿ ಭಕ್ತರು ದರ್ಶನ ಪಡೆದು ಧನ್ಯರಾಗ್ತಾರೆ. ಗದ್ದಿಗೆಯ ಮೇಲಿರುವ ಬೆಳ್ಳಿಯ ಕವಚ ಮತ್ತು ಅಲಂಕಾರ ದೇವಸ್ಥಾನದ ಭವ್ಯತೆಯನ್ನು ಹೆಚ್ಚಿಸುತ್ತವೆ. ಇನ್ನು ಸಿದ್ದರಾಮೇಶ್ವರರ ಐಕ್ಯ ಮಂಟಪ ಮತ್ತು ಅವರ ಪ್ರಭಾವ ಇಡೀ ದೇಶದಲ್ಲಿ ಹರಡಿದೆ. ಅವರು ಸಿದ್ದರಾಮೇಶ್ವರರು ಶ್ರೀಶೈಲಕ್ಕೆ ಹೋಗು ಬಯಸಿದಾಗ ಮಲ್ಲಿಕಾರ್ಜುನ ಸ್ವಾಮಿಯವರು ಅವರಿಗೆ ಸೊಲ್ಲಾಪುರದಲ್ಲಿ ನೆಲೆಸಲು ಆಜ್ಞಾಪಿಸ್ತಾರೆ. ಹೀಗಾಗಿ ಅವರು ಶ್ರೀಶೈಲದ 68 ಲಿಂಗಗಳನ್ನು ತಂದು ಸೊಲ್ಲಾಪುರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನು ಸೊಲ್ಲಾಪುರದ ಸಿದ್ದೇಶ್ವರ ಜಾತ್ರೆ ವಿಶ್ವ ಪ್ರಸಿದ್ಧವಾಗಿದೆ. ಇದನ್ನು ಗದ್ದಿಗೆಯ ಮದುವೆ ಅಂತ ಕೂಡ ಕರೀತಾರೆ. ಯಾಕಂದರೆ ಸಿದ್ದರಾಮೇಶ್ವರರು ಬ್ರಹ್ಮಚಾರಿಯಾಗಿದ್ದರು. ಆದರೆ ಕುಂಬಾರ ಕನ್ಯೆಯೊಬ್ಬಳ ಭಕ್ತಿಗೆ ಮೆಚ್ಚಿ ಆಕೆಯ ಇಚ್ಛೆಯಂತೆ ತನ್ನ ಯೋಗ ದಂಡದೊಂದಿಗೆ ಆಕೆಯ ವಿವಾಹ ಮಾಡಿಕೊಡುವ ಸಂಕೇತವಾಗಿ ಈ ಜಾತ್ರೆ ನಡೆಯುತ್ತೆ ಎನ್ನಲಾಗಿದೆ. ಇನ್ನು ಜನವರಿ ತಿಂಗಳ ಮಕರ ಸಂಕ್ರಾಂತಿಯಂದು ಈ ಉತ್ಸವ ನಡೆಯುತ್ತೆ. ಇಲ್ಲಿ 7 ಬೃಹತ್ ನಂದಿ ಧ್ವಜಗಳ ಮೆರವಣಿಗೆ ಕೂಡ ಅದ್ಭುತವಾಗಿರುತ್ತೆ. ಇನ್ನು ಕೆರೆ ಮತ್ತು ದೇವಸ್ಥಾನಕ್ಕೆ ಹೋಗಲು ಸುಂದರವಾದ ಸೇತುವೆ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಗದ್ದಿಗೆ ಸುತ್ತಲಿನ ಕೆತ್ತನೆಗಳು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ರಾತ್ರಿಯ ಸಮಯದಲ್ಲಿ ದೀಪಾಲಂಕಾರದಿಂದ ದೇವಸ್ಥಾನವು ಕೆರೆಯ ನೀರಿನಲ್ಲಿ ಪ್ರತಿಫಲಿಸುವ ನೋಟ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇನ್ನು ಸಿದ್ದರಾಮೇಶ್ವರರು ಕೇವಲ ಲಿಂಗಾಯತ ಧರ್ಮದವರಿಗಷ್ಟೇ ಅಲ್ಲ, ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಕೂಡ ದೈವವಾಗಿದ್ದಾರೆ. ಅವರು ಸ್ಥಾಪಿಸಿದ ಕಾಯಕ ತತ್ವ ಇವತ್ತಿಗೂ ಕೂಡ ಸೊಲ್ಲಾಪುರದ ಜನಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಕನ್ನಡ ಮತ್ತು ಮರಾಠಿ ಎರಡೂ ಭಾಷೆಗಳ ಭಕ್ತರು ಇಲ್ಲಿ ಸಮಾನವಾಗಿ ಆಗಮಿಸ್ತಾರೆ. ಸೊಲ್ಲಾಪುರದ ಸಿದ್ದರಾಮೇಶ್ವರರ ದೇವಸ್ಥಾನವು ಭಕ್ತಿ, ಕಾಯಕ ಮತ್ತು ಕಾರುಣ್ಯದ ಸಂಕೇತ. ಕೆರೆಯ ಮಧ್ಯೆ ನಿಂತಿರುವ ಈ ಶಕ್ತಿ ಕೇಂದ್ರವು ಸಿದ್ದರಾಮೇಶ್ವರರ ಅಮರ ವಚನಗಳಂತೆ ಇವತ್ತಿಗೂ ಕೂಡ ದಾರಿದೀಪವಾಗಿದೆ. ಸಿದ್ದರಾಮೇಶ್ವರರ ಜೀವನ ನಮಗೆ ಕಲಿಸುವುದು ಒಂದೇ ಏನಂದರೆ ಸೇವೆಯೇ ಪರಮಧರ್ಮ ಅನ್ನುವುದು.
ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ.